ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ದಿನಗಳು ಹೇಗೆ ನಡೀತಾ ಇದೆ? ನಿಮಗೂ ಕೂಡ ರುಚಿ ರುಚಿ ಆಗಿರುವಂಥ ಅಡುಗೆ ತಿನ್ನಬೇಕು ಅಂತ ಅವಾಗ ಅನಿಸ್ತಾ ಇರುತ್ತಾ? ನನಗಂತೂ ತುಂಬಾ ಅನಿಸ್ತಾ ಇರುತ್ತೆ. ಯಾವಾಗಲೂ ಏನಾದರೂ ಚಟ್ಪಟ ತಿಂತಾನೇ ಇರಬೇಕು ಅಂತ. ಅದಕ್ಕೆ ನಿಮ್ಮ ಜೊತೆನಲ್ಲಿ ಇವತ್ತು ನಾನು ಮಾಡ್ತಾ ಇದ್ದೀನಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ಬೇರೆ ರೀತಿಯಾಗಿ ಒಳ್ಳೆ ಚಟ್ಪಟ ಚಾಟ್ಸು. ಯಾವ್ದ್ರ ಜೊತೆನಲ್ಲಿ ಅಂದರೆ ಬಾಳೆಕಾಯಿನ ಜೊತೆನಲ್ಲಿ ಮಾಡಿರುವಂಥ ಚಾಟ್ಸ್ ಅಂದ ತಕ್ಷಣನೇ ನಾವು ಎಲ್ಲರೂ ಫಸ್ಟ್ ಬರೋದು ಆಲೂಗಡ್ಡೆಲಿಂತ್ರನೇ ಮಾಡೋದು ಅಂತ. ಎಲ್ಲ ಚಾಟ್ಸ್ನಲ್ಲೂ ಕೂಡ ಆಲೂಗಡ್ಡೆನೇ ಜಾಸ್ತಿ ಬಳಸ್ತಾರೆ, ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾರೆ. ಅದು ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗುತ್ತೆ ಸುಮಾರು ಜನಕ್ಕೆ. ಅದು ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಅದನ್ನ ತಿನ್ಬೇಕಂದ್ರೆ ಭಯ ಆಗುತ್ತೆ. ಅದಕ್ಕೆ ಚಾಟ್ಸ್ ಅಂದ ತಕ್ಷಣ ಅನ್ಹೆಲ್ತಿ ಅನ್ನುವಂಥ ಭಾವನೆ. ಇದು ಹೊರ್ಗಡೆ ಸಿಗಲ್ಲ. ಇದು ನೀವು ಮನೆಯಲ್ಲೇ ಮಾಡಿದಾಗ ಎಕ್ಸ್ಕ್ಲೂಸಿವ್ ಆಗೂ ಅನಿಸುತ್ತೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಬಂದಾಗೂ ಕೂಡ ಇದನ್ನು ನೀವು ಮಾಡಿ ತಿನ್ನಿಸಿದ್ರೆ ಅವ್ರಿಗೂ ಡಿಫ್ರೆಂಟ್ ಅನಿಸುತ್ತೆ. ನೀವು ಒಂದೇ ಡಿಶ್ನ ಜಾಸ್ತಿ ಪ್ರಮಾಣದಲ್ಲೂ ಮಾಡಬಹುದು. ಅಥವಾ ನಿಮಗೂ ಕೂಡ ಈ ಥರ ಬೇರೆ 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 ವೆರೈಟಿ ತಿನ್ನಬೇಕು ಅನಿಸಿದರೆ ಈ ಥರ 2 ಬಾಳೆಕಾಯಿನ ತಗೊಂಡು 5 ಭಾಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಹೆಚ್ಚು ಕಡಿಮೆ ಆಗಬಾರ್ದು ಅಂತ. ಈ ಥರ 5 ಭಾಗ ಮಾಡಿ ಇಟ್ಕೊಂಡ್ರೆ ಯಾವುದಕ್ಕೂ ಹೆಚ್ಚು ಕಡಿಮೆ ಆಗಲ್ಲ, ಕರೆಕ್ಟಾಗಿ ಬಳಸ್ಕೊಂಡು ಮಾಡ್ಬೋದು ಅಂತ. ಚಾಕು ಬೇಕಂದ್ರೆ ಚಾಕುಲಿಂತ್ರ ತೆಗಿಬೋದು, ಅಥವಾ ನಿಮ್ಮ ಹತ್ರ ಪೀಲರ್ ಇದ್ರೆ ಪೀಲರ್ ಜೊತೆನಲ್ಲೂ ಈ ಸಿಪ್ಪೆನ ತೆಗೆದಿಟ್ಕೋಬೋದು. ಬಾಳೆಕಾಯಿ ಸಿಪ್ಪೆ ತೆಗೆದ ತಕ್ಷಣ ಅದು ಒಂದು ಸ್ವಲ್ಪ ಕಪ್ಪಗಾಗೋಗುತ್ತೆ. ಅದ್ರಗೋಸ್ಕರ ಒಂದು ಸ್ವಲ್ಪ ನೀರಿನಲ್ಲೇ ನಾನು ಅರಿಶಿನದ ಪುಡಿ ಹಾಗೂ ಒಂದು ಚಿಟಿಕೆ ಉಪ್ಪನ್ನ ಹಾಕಿಟ್ಕೊಂಡು ಸಿಪ್ಪೆ ತೆಗೆದ ತಕ್ಷಣ ಇಮಿಡಿಯೇಟ್ಲಿ ನಾನು ಇದನ್ನು ನೀರಿನಲ್ಲೇ ಹಾಕ್ತಾ ಇದ್ದೀನಿ. ನಾನು ಇದನ್ನು ಇನ್ನೂ ಹೆಲ್ತಿಯಾಗಿ ಮಾಡಬೇಕು ಅಂತ ಕಾರಣಕ್ಕೆ ಇದನ್ನು ಕುದಿಸ್ತಾ ಇಲ್ಲ ನಾನು ನೀರಿನಲ್ಲೇ. ನಾನು ಇದನ್ನು ಸ್ಟೀಮ್ ಮಾಡ್ತಾ ಇದ್ದೀನಿ ಸ್ಟೀಮರ್ನಲ್ಲೇ. ಈ ಸ್ಟೀಮರ್ ಬಂದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೊಟ್ಟಿದ್ದು. ನವರಾತ್ರಿ ಪೂಜೆ ಇತ್ತು, ಆವಾಗ ಅರ್ಶಿನ ಕುಂಕುಮ ಜೊತೆನಲ್ಲಿ ಈ ಸ್ಟೀಮರ್ನು ಕೊಟ್ಟಳು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಅವಳು ಕೊಟ್ಟಿರೋಂಥ ಐಡಿಯಾ. ಇದು ತುಂಬ ಯೂಸ್ ಆಗುತ್ತೆ. ನಾನು ಎಲ್ಲ ಅಡುಗೆಗೂ ಕೂಡ ಯಾವುದಕ್ಕೂ ಬಾಯ್ಲ್ ಮಾಡಲ್ಲ. ಈ ಸ್ಟೀಮರ್ನ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಕ್ಯಾರೆಟು, ಬೀನ್ಸು, ಮೋಮೋಸು ಕೂಡ ಇದರಲ್ಲಿ ಮಾಡ್ಬೋದು. ಸರಿ, ಇವಾಗ ಇದು 3 ಭಾಗ ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ. ಇನ್ನೊಂದು 2 ಭಾಗ ಹಾಗೆ ಉಳಿಸಿದ್ದೀನಿ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ನಾನು ಪ್ರೆಷರ್ ಕುಕ್ಕರ್ನಲ್ಲೇ ಸ್ಟೀಮ್ ಮಾಡೋದು ಯಾವಾಗಲೂ. ಅದಕ್ಕೆ ಬಿಸಿಲು ಇಡಲ್ಲ ಅಷ್ಟೇ, ಆವಾಗ ಅದು ಸ್ಟೀಮರ್ ಥರ ಪಾತ್ರೆ ಥರನೂ ಬಳಸ್ಬೋದು. ಕುಕ್ಕರ್ ಬೇಸ್ಗೆ ಒಂಚೂರು ನೀರು ಹಾಕಿ ಒಂದು 10 ನಿಮಿಷ ಕಾಲ ಇಡಬೇಕಾಗತ್ತೆ. ಅದಕ್ಕೆ ಇಷ್ಟು ಭಾಗ ನೀರನ್ನ ಹಾಕಿದ್ದೀನಿ ನಾನು ಇಲ್ಲಿ ಕುಕ್ಕರ್ನಲ್ಲೇ. ಈ ಥರ ಈ ಬೇಸ್ನ ತುಂಬೋ ಹಾಗೆ ಅದರಲ್ಲೇ ಈ ಸ್ಟೀಮರ್ನ ಈ ಥರ ಇಟ್ಟು, ಪ್ರೆಷರ್ ಕುಕ್ಕರ್ನೇ ನಾನು ತುಂಬ ಬಳಸ್ತಿರ್ತೀನಲ್ಲ ಈಗ ಅಕ್ಕಿಗೆ, ಬೇಳೆಗೆ, ಆ ಥರ ಕಾರಣಕ್ಕೆ ಇದನ್ನೇ ಬಳಸೋದು ನಾನು. ಒಂದೇ ಪಾತ್ರೆನಲ್ಲೇ ಪೂರ್ತಿ ದಿನದ ಅಡುಗೆ ಆಗಿ ಕೊನೆ ರಾತ್ರಿಗೆ ನಾನು ಇದನ್ನು ತೊಳೆದಿಡೋದು. ಇದು ಸ್ಟೀಮ್ ಆಗಬೇಕು ಅಂತ ಕಾರಣಕ್ಕೆ ಇದಕ್ಕೆ ವಿಸಿಲ್ ಹಾಕ್ತಾ ಇಲ್ಲ. ಈಗ ಪ್ಯಾರ್ಲಲ್ಲಿ ಅದು ಸ್ಟೀಮ್ ಆಗೋ ಜೊತೆಯಲ್ಲೇ ನಾವು ಒಂದು ಇಡೀ ಶೇಂಗಾ ಬೀಜನ ಹುರ್ಕೊಂಡು ಇಟ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೋರ್ಷನ್ ಮಾಡ್ತಾ ಇದ್ದೀನಿ, ಫಾಸ್ಟಾಗೂ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಅಂತ ಕಾರಣಕ್ಕೆ. ಬಟ್ ನೀವು ಪ್ರಮಾಣ ನಿಮಗೆ ಎಷ್ಟು ಮಾಡ್ತೀರಾ ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಗಿ. ಇದು ತುಂಬ ಸಣ್ಣ ಪೋರ್ಷನ್ ನಾನು ಮಾಡ್ತಾ ಇರೋದು, ಅದ್ರಗೋಸ್ಕರ ಸ್ವಲ್ಪ ಶೇಂಗಾ ಬೀಜನ ಹುರಿತಾ ಇದ್ದೀನಿ ನಾನು ಇವಾಗ. ನಿಮ್ಮ ಮನೆಯಲ್ಲಿ ರೋಸ್ಟೆಡ್ ಸಾಲ್ಟೆಡ್ ಪೀನಟ್ಸ್ ಇದ್ದರೆ ಅದನ್ನೇ ಬಳಸ್ಬೋದು. ಮಾರ್ಕೆಟ್ಲಿಂದ ತಂದಿಟ್ಕೊಂಡಿರೋಂದ್ರೆ ನಮ್ಮ ಮನೆಯಲ್ಲಿ ಇವಾಗ ಸದ್ಯಕ್ಕೆ ಇಲ್ಲ ಅದು. ಅದ್ರಗೋಸ್ಕರ ನಾನು ಇದನ್ನು ಹುರ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಇವಾಗ ಇದನ್ನು ಆಫ್ ಮಾಡೋಣ. ಇವಾಗ ನಾನು ಬರೀ ಒಂದೇ ಒಂದು ಭಾಗನ ತಗೊಂಡು ಇದನ್ನು ಹೋಳು ಥರ ಹೆಚ್ಕೊತಾ ಇದ್ದೀನಿ. ಇದನ್ನು ಕೂಡ ನಾವು ಎಣ್ಣೆನಲ್ಲೇ ಮಗ್ಗಿಸಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣಂತೆ. ಇದನ್ನು ಕುದಿಸೋದು ಬೇಡ. ಈ ಥರ ಚಿಕ್ಕದು ಡೈಸ್ ಅಂತೀವಲ್ಲ, ಈ ಥರ ಹೋಳು ಥರ ಹೆಚ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನು ಎಣ್ಣೆ ಇದೆ ನಮ್ಮ ಮನೆಯಲ್ಲೇ, ಅದಕ್ಕೋಸ್ಕರ ಎಳ್ಳೆಣ್ಣೆ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆನೂ ಕೂಡ ನೀವು ಬಳಸ್ಬೋದು. ಈ ಎಣ್ಣೆ ಬಂದು ನಾನು ಕಾಸ್ಟ್ಕೋಲಿಂದ ತೊಗೊಂಬಂದಿರೋದು. ತುಂಬ ಸ್ಟ್ರಾಂಗ್ ಇದೆ. ಒಗ್ಗರಣೆನಲ್ಲಿ ಹಾಕಿದಾಗೆ ನಿಮ್ಗೆ ಇದ್ರದ್ದು ವಾಸನೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ. ಬಟ್ ತಿಂದಾಗ ಆ್ಯಕ್ಚುಲಿ ಏನು ಅಷ್ಟೊಂದು ವ್ಯತ್ಯಾಸ ಬರಲ್ಲ. ಎಳ್ಳೆಣ್ಣೆ ತುಂಬಾ ಒಳ್ಳೆಯದು, ಅದ್ರಗೋಸ್ಕರ ನಾವು ಎಳ್ಳೆಣ್ಣೆ ಆದಷ್ಟು ಬಳಸ್ತಾ ಇರ್ತೀವಿ ಅಡುಗೆನಲ್ಲೇ. ಇವಾಗ ಇದು ಎಣ್ಣೆನೂ ಕಾದಿದೆ. ಈ ಎಣ್ಣೆಗೆ ನಾನು ಈ ಬಾಳೆಕಾಯಿನ ಹಾಕ್ತಾಯಿದ್ದೀನಿ. ಒಂಚೂರು ಉಪ್ಪನ್ನ ಇದ್ರ ಮೇಲೆ ಉದುರಿಸ್ಬಿಟ್ಟು ಇದನ್ನು ಕೈ ಆಡಿಸಿ ಒಂದು ಸುತ್ತು ಇದನ್ನು ರೋಸ್ಟ್ ಆಗೋ ತನಕ ಬಿಡೋಣಂತೆ. ಇವಾಗ ಸ್ಟೀಮು ಕೂಡ ಆಯಿತು, ಇದನ್ನು ತೆಗೆದುಬಿಡೋಣ. ಅರಿಶಿನ ಉಪ್ಪು ಎರಡೂ ಸೇರಿ ಸ್ಟೀಮ್ ಆದಾಗೆ ಇದು ಒಂದು ಸ್ವಲ್ಪ ಕಪ್ಪಗಾಗುತ್ತೆ. ಬಟ್ ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ಮೇಲೆ ಇದನ್ನು ಬಳಸೋಣಂತೆ. ಶೇಂಗಾ ಬೀಜ, ಹುರಿದಿರುವಂಥ ಶೇಂಗಾ ಬೀಜನ ನಾನು ಇದು ಕಪ್ನಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಈ ಹುರಿದಿರುವಂಥ ಶೇಂಗಾ ಬೀಜಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು
ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸಾಲ್ಟೆಡ್ ಪೀನಟ್ಸ್ ಅಂತೀವಲ್ಲ, ಇದು ಹೋಮ್ ಮೇಡ್ ಸಾಲ್ಟೆಡ್ ಪೀನಟ್ಸ್. ಇದನ್ನು ಸ್ವಲ್ಪ ಉಪ್ಪು ಹಾಕಿದಾಗೆ ಅದು ಇನ್ನೂ ರುಚಿ ಜಾಸ್ತಿ ಆಗಿರುತ್ತೆ. ಇವಾಗ ನಾವು ಇದನ್ನು ರೋಸ್ಟ್ ಮಾಡ್ತಾ ಇರುವಂಥ ಬಾಳೆಕಾಯಿನೂ ಕೂಡ ತುಂಬ ಚೆನ್ನಾಗಾಗಿದೆ, ಗರಿ ಗರಿ ಆಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇದನ್ನು ಎಲ್ಲ ಜೊತೆನಲ್ಲೇ ಬಳಸೋಣ. ಇದೊಂಥರ ಪ್ರಿಪ್ರೇಷನ್ ನಾವು ಮಾಡ್ತಾ ಇರೋದು. ಈಗ ಸದ್ಯಕ್ಕೆ ಒಂದೊಂದೇ ಐಟಮ್ನ ಮಾಡ್ದಂಗೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ನಾನು ಯಾವುದಕ್ಕೆ ಬಳಸ್ತಾ ಇದ್ದೀನಿ ಅಂತ. ಇವಾಗ ಸ್ಟೀಮ್ ಆಗಿರುವಂಥ ಬಾಳೆಕಾಯಿ ಇತ್ತಲ್ವ, ಅದನ್ನು ನಾನು ಒಂದು ಪೋರ್ಷನ್ ತೊಗೊತಾ ಇದ್ದೀನಿ. ಇದನ್ನು ನೀವು ಫಸ್ಟಿಗೆ ಒಂದು ಸ್ವಲ್ಪ ಚಾಪ್ ಮಾಡ್ಕೊಂಬಿಡಿ, ಆಮೇಲೆ ಇದನ್ನು ಮೆತ್ತಗೆ ಮಾಡಿಕೊಂಡ್ರೂ ನಡೆಯುತ್ತೆ. ಇದರಿಂದ ನಾವು ಟಿಕ್ಕಿ ಮಾಡ್ತಾ ಇದ್ದೀವಿ, ಬಾಳೆಕಾಯಿ ಟಿಕ್ಕಿ. ಆಲೂ ಟಿಕ್ಕಿ ಅಂತೀವಲ್ಲ, ಅದೇ ಸೇಮ್ ರೀತಿಯಾಗಿ ನಾನು ಇದನ್ನೆಲ್ಲ ಚಾಪಿಂಗ್ ಬೋರ್ಡ್ನಲ್ಲಿ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಕಾಣಿಸ್ಲಿ ಅಂತ. ಇದನ್ನು ನೀವು ಒಂದು ಪಾತ್ರೆನಲ್ಲೂ ಕೂಡ ಮಾಡಬಹುದು. ಇವಾಗ ಇದು ಮ್ಯಾಶ್ ಆಗಿರುವಂಥ ಬಾಳೆಕಾಯಿಗೆ ನಾನು ಫ್ಲೇವರ್ ಕೊಡೋಣ ಅಂತ ಗಾರ್ಲಿಕ್ ಆ್ಯಂಡ್ ಜಿಂಜರ್ ಪೇಸ್ಟ್, ಇದು ಮಿನ್ಸ್ ಆಗಿರುವಂಥದ್ದು. ಇದು ಒಂದು 1/4 ಟೀಸ್ಪೂನ್ ಬಳಸ್ತಾ ಇದ್ದೀನಿ. ಪ್ರಮಾಣ ತುಂಬ ಕಮ್ಮಿ ಇರೋ ಕಾರಣಕ್ಕೆ ನೀವು ಜಾಸ್ತಿ ಇದ್ದರೆ ನೀವು ಜಾಸ್ತಿ ಮಾಡ್ತಾ ಹೋಗಿ ಅದಕ್ಕೆ. ಹಾಗೂ ಅದ್ರ ಜೊತೆಯಲ್ಲೇ ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಗ್ರೀನ್ ಚಿಲ್ಲಿ ಪೇಸ್ಟ್ನು ಕೂಡ ಇದನ್ನಲ್ಲಿ ಹಾಕ್ತಾರೆ. ಇದರಲ್ಲೇ ಬೇಕಾದಷ್ಟು ಮಾಯಿಶ್ಚರ್ ಇದೆ, ಇದನ್ನೆಲ್ಲ ಕಮ್ಮಿ. ಈ ಥರ ನಾನು ಒಂದೊಂದೇ ಪೋರ್ಷನ್ ತೊಗೊಂಡು ನನ್ನ ಕೈನಲ್ಲಿ ಹಿಡ್ಕೊಂಡು ಈ ಥರ ಮಾಡೋಣ. ಇದನ್ನು ಒಂದು ಸ್ವಲ್ಪ ರೌಂಡ್ ಬಾಲ್ ಥರ ಮಾಡಿಬಿಟ್ಟು ಇದನ್ನು ಮತ್ತೆ ಫ್ಲ್ಯಾಟ್ ಮಾಡಿದರೆ ಇದು ಚೆನ್ನಾಗಾಗುತ್ತೆ. ಈ ಥರ ಟಿಕ್ಕೀಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಕೊನೆಗೆ ಎಲ್ಲನೂ ಕೂಡಿ ಅದನ್ನು ರೋಸ್ಟ್ ಮಾಡೋಣ, ಆವಾಗ ಬಿಸಿ ಬಿಸಿ ಗರಿ ಗರಿಯಾಗಿ ತಿನ್ನೋಕೆ ಸಿಗುತ್ತೆ. ಇವಾಗ ಇನ್ನೂ ಒಂದೇ ಒಂದು ಭಾಗ ಉಳಿದಿತ್ತಲ್ಲ, ಇದನ್ನು ನಾವು ಹೆರ್ಜಿಟ್ಕೊಳ್ಳೋಣಂತೆ. ನಾನು ದಪ್ಪಂದಿರುವಂಥ ಮಣಿ ಇರುತ್ತಲ್ಲ, ಅದನ್ನು ತುರಿತಾ ಇದ್ದೀನಿ. ಅದರಲ್ಲಿಂದ ಇದನ್ನು ಹೆರ್ಜಿ ಇಟ್ಕೊಂಡ್ರೆ ಇದು ಬೇರೆ ರೀತಿಯಾಗಿಯೂ ಟೇಸ್ಟ್ ಬರುತ್ತೆ. ಹೆರ್ಜಿದಾಗಿ ಬೇರೆ, ಹೆಚ್ಚಿದಾಗಿ ಬೇರೆ, ಅದನ್ನು ರೋಸ್ಟ್ ಮಾಡಿದಾಗ ಬೇರೆ, ಕುದಿಸ್ದಾಗ ಬೇರೆ, ಸ್ಟೀಮ್ ಮಾಡಿದಾಗ ಬೇರೆ. ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊತಾ ಇದ್ದೀನಿ. ಈ ಥರ ಚಿಕ್ಕ ಕಪ್ ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ಸಾಕು. ಬಿಕಾಸ್ ನಾವು ಬಳಸಿರೋಂಥ ಬಾಳೆಕಾಯಿ ಕಮ್ಮಿ ಇದೆಯಲ್ಲ ಪೋರ್ಷನ್, ಇಷ್ಟು ಅವಲಕ್ಕಿನ ತೊಗೊತಾ ಇದ್ದೀನಿ. ಬರೀ ಇದ್ರದ್ದು 1 ಕಪ್ ಮೆಜರ್ಮೆಂಟ್ನ ಈ ಕಪ್ ಬೌಲ್ನಲ್ಲಿ ಹಾಕಿಬಿಟ್ಟು ನೀರಿನಲ್ಲೇ ಇದನ್ನು ನೆನೆಸೋಣ. ಒಂದು 2 ನಿಮಿಷ ಇದು ನೆನೆಸಿದ್ರೆ ಮೆತ್ತಗಾಗೋಗುತ್ತೆ. ಮೆತ್ತಗಾಗಿರೋಂಥ ಅವಲಕ್ಕಿನ ನಾವು ಒಗ್ಗರಣೆಗೆ ಬಳಸೋಣಂತೆ. ಈ ಒಂದು ಚಿಕ್ಕ ಬಾಣಲಿನಲ್ಲಿ ನಾನು 1 ಟೇಬಲ್ ಸ್ಪೂನ್ ಎಳ್ಳೆಣ್ಣೆ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನು ಸಾಸಿವೆ ಚಟಪಟ ಅಂತ ಸಿಡಿದು ಎಲ್ಲ ಅಡುಗೆ ಮನೆ ಹಾಗೂ ನೆಲನೂ ಕೂಡ ತುಂಬ ಗಲೀಜಾಗಿ ಹೋಗುತ್ತೆ. ಅದ್ರಿಗೋಸ್ಕರ ನಾನು ಈ ಥರ ಎಣ್ಣೆನಲ್ಲಿ ಸಾಸಿವೆ ಚಟಪಟ ಅನಿಸ್ಬೇಕು ಅಂದಾಗೆ ಮುಚ್ಚಳನ ಈ ಥರ ಹಿಡಿದ್ಬಿಡ್ತೀನಿ. ಅದು ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಕಡೆ ಸಿಡಿಯಲ್ಲ, ಈ ಥರ ಕವರಪ್ ಆಗಿಬಿಟ್ರೆ ಅಂತ. ಆಮೇಲೆ ಕ್ಲೀನ್ ಮಾಡೋದು ತುಂಬಾ ಹಿಂಸೆ ಅಲ್ವಾ. ಆದಷ್ಟು ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅದು ನಮ್ಗೆ ಈಸಿ ಆಗಲಿ ಅಂತ. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ತುಂಬ ಕಮ್ಮಿ ಪ್ರಮಾಣ, ಇದಕ್ಕೇನು ಜಾಸ್ತಿ ಬೇಕಲ್ಲ. ಇವಾಗ ಇದ್ರ ಜೊತೆನಲ್ಲೇ ಗಾರ್ಲಿಕ್ ಆ್ಯಂಡ್ ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ಹೆರ್ಜಿರುವಂಥ ಕಾಲು ಭಾಗ ಬಾಳೆಕಾಯಿ ಇತ್ತಲ್ವ, ಅದನ್ನು ಹೆರ್ಜಿರುವಂಥದ್ದು ಹಾಕ್ತಾ ಇದ್ದೀನಿ. ನಾನು ಇದನ್ನು ಮುಚ್ಚಿಟ್ರೆ ಬೇಗ ಆಗುತ್ತೆ ಅಂತ. ರಾ ಸ್ಮೆಲ್ ಎಲ್ಲ ಹೊರಟು ಹೋಗಿ ಅದು ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ರೆ ಅದು ಸ್ಟೀಮ್ನಲ್ಲೇ ಚೆನ್ನಾಗಿ ಬೇಯುತ್ತೆ ಅಂತ. ಅವಲಕ್ಕಿನ ನೆನೆಸಿದ್ವಲ್ಲ ನೀರಿನಲ್ಲೇ, ಇದು ಚೆನ್ನಾಗಿ ಮೆತ್ತಗಾಗಿದೆ. ಇದನ್ನು ಒಂದು ಸ್ವಲ್ಪ ಕೈಲಿಂತ ಈ ಥರ ಹಿಂಡಿ ಈ ಅವಲಕ್ಕಿನ ಇದರಲ್ಲಿ ಹಾಕೋಣಂತೆ. ಅವಲಕ್ಕಿ ಪ್ರಮಾಣ ಕಮ್ಮಿ ಇದ್ದು ಬಾಳೆಕಾಯಿದು ಈರುಳ್ಳಿದು ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಇದು ಒಂದು ಸ್ವಲ್ಪ ರುಚಿ ಅನಿಸುತ್ತೆ. ಚೂರು ಅರಿಶಿಣದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ರುಬ್ಬಿರೋವಂಥದ್ದು, ಗರಂ ಮಸಾಲ. ಹಸಿ ಖಾರ ಹಾಕಿದ್ದೀವಲ್ಲ, ಅದಕ್ಕೆ ಗರಂ ಮಸಾಲದ್ದು ಒಂದು ಸ್ವಲ್ಪ ಪ್ರಮಾಣ ಕಮ್ಮಿ ಇದ್ದರೆ ಸಾಕು. ನಮಗೆ ಅದ್ರ ಫ್ಲೇವರ್ಗೆ ಅಷ್ಟೇ ಗರಂ ಮಸಾಲ ಬೇಕು. ಚೂರು ಚಾಟ್ ಮಸಾಲನೂ ಕೂಡ ಇದನ್ನಲ್ಲಿ ಉದುರಿಸ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಸಕ್ಕರೆ ಹಾಕೋಣ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ನನಗೆ ಅವಲಕ್ಕಿನಲ್ಲೇ ಸಕ್ಕರೆ ಹಾಕೊಂಡು ತಿನ್ನೋಕೆ ತುಂಬ ಇಷ್ಟ. ಇದನ್ನು ಈ ಪ್ಲೇಟ್ನಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪ್ಯಾಟೀಸ್ ಥರ ಶೇಪ್ ಕೊಡೋಣ ಇದಕ್ಕೆ. ಇದು ಸ್ಟೀಮ್ ಆಗಿರುವಂಥ ಬಾಳೆಕಾಯಿ ಇತ್ತಲ್ವ, ಅದನ್ನು ಇವಾಗ ಇನ್ನೊಂದನ್ನು ಬಳಸ್ತಾ ಇದ್ದೀನಿ ನಾನು. ಅದೇ ಕಡಾಯಿನಲ್ಲಿ ನಾನು ಮತ್ತೆ ಇವಾಗ ಇನ್ನೊಂದು ಹೊಸದು ಡಿಶ್ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ನಷ್ಟು ಎಳ್ಳೆಣ್ಣೆ. ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ನಲ್ಲೇ ನಾನು ಇವಾಗ ಒಂದು ಚಾಟ್ ಮಾಡ್ತಾ ಇದ್ದೀನಿ. ಬರೀ ಒಂದು ಸ್ವಲ್ಪ ಕಾಳು, ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಉದ್ದಕ್ಕೆ ಹೆಚ್ಕೊಂಡಿರುವಂಥ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ, ಹಾಗೂ ಕರಿಬೇವು ಎಲೆ, ಸ್ವಲ್ಪ ಈರುಳ್ಳಿ ಸಣ್ಣಗೆ ಹೆಚ್ಚಿಗೆ ಇರುವಂಥದ್ದು,
ಹಾಗೂ ಇದ್ರ ಜೊತೆನಲ್ಲೇ ನಾವು ಹೆಚ್ಕೊಂಡಿರೋ ಸ್ಟೀಮ್ ಆಗಿರುವಂಥದ್ದು ಉದ್ದಕ್ಕೆ ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಬಾಳೆಕಾಯಿನ. ಇದನ್ನು ಕೂಡ ಇದ್ರಲ್ಲಿ ಸೇರಿಸ್ಬಿಡೋಣ. ಇಷ್ಟೇ, ಇದು ತುಂಬ ಸಿಂಪಲ್ ಡಿಶ್ಶು, ಬಟ್ ಆದರೂ ಕೂಡ ತಿನ್ನೋದು ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಸೌತ್ ಇಂಡಿಯನ್ ಟಚ್ ಕೊಟ್ಟು ಚಾಟ್ ಮಾಡ್ತಾ ಇದ್ದೀವಿ ಇವತ್ತು. ಇದು ಬಾಳೆಕಾಯಿ ಒಂದು ಸ್ವಲ್ಪ ಗರಿ ಗರಿ ಬರಬೇಕು. ಸ್ವಲ್ಪ ಉಪ್ಪು ಸೇರಿಸೋಣ, ಸ್ವಲ್ಪ ಲಿಂಬೆಹಣ್ಣಿನ ರಸ, ಹಾಗೂ ತುರಿದಿರೋ ಅಂಥ ಕೊಬ್ಬರಿ, ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು. ಚಾಟ್ಸ್ ಬರೀ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲ, ಸೌತ್ ಇಂಡಿಯನ್ ವರ್ಷನ್ ಕೂಡ ಈ ರೀತಿ ನೀವು ಮಾಡಿಕೊಂಡು ಮನೆಯಲ್ಲೇ ಎಂಜಾಯ್ ಮಾಡಿ ತಿನ್ಕೋಬೋದು. ಇವಾಗ ಇದು ಮಾಡಿಟ್ಟಿದ್ವಲ್ಲ ಪೋಹಾ ಮಿಕ್ಸ್ಚರ್ ಕಟ್ಲೆಟ್ಗೋಸ್ಕರ ಅಂತ, ಇದು ತಣ್ಣಗಾಗಿದೆ. ತುಂಬ ತಣ್ಣಗಾಗೋದಕ್ಕೂ ಬೇಡ ನಾವು ಬಿಡೋದು, ತುಂಬ ತಣ್ಣಗಾಗ್ಬಿಟ್ರೆ ಬಿಗಿ ಆದಂಗೆ ಆಗುತ್ತೆ. ಅದ್ರಗೋಸ್ಕರ ಇವಾಗ ಕರೆಕ್ಟ್ ಇದು ಕೈನಲ್ಲಿ ಹಿಡ್ಕೊಳಕ್ಕೆ ಕರೆಕ್ಟಾಗಿದೆ. ಇವಾಗ ಇದನ್ನು ಒಂದು ಬಾಲ್ಸ್ ಥರ ಕಟ್ತಾ ಇದ್ದೀನಿ. ಇದನ್ನು ನಾನು ಈ ಟಿಕ್ಕೀಸ್ನ ಈ ಬಾಲ್ಸ್ನ ಕೂಡ ಎರಡೂ ಏರ್ ಫ್ರೈಯಿಂಗ್ ಟ್ರೇನಲ್ಲಿ ಜೋಡಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆನ ಕೋಟ್ ಮಾಡಿಬಿಡೋಣ, ತುಂಬ ಏನು ಬೇಕಾಗಲ್ಲ. ಇದು ಬೇಕು ಅಂದರೆ ನೀವು ಪ್ಯಾನ್ನಲ್ಲೂ ಕೂಡ ಮಾಡ್ಕೋಬೋದು, ಬಟ್ ಇದು ಬಂದರೆ ನಿಮ್ಗೆ ಏನಾದರೂ ಒಂದು ಬೈಂಡಿಂಗ್ ಬೇಕೇ ಬೇಕಿದ್ದಕ್ಕೆ. ಸ್ವೀಟ್ ಪೊಟೆಟೊ ಆಗಲಿ ಅಥವಾ ಮಾಮೂಲು ಪೊಟೆಟೊನೂ ಕೂಡ ಬೇಕು, ಪ್ಯಾಟೀಸ್ ಥರ ಏನಾದರೂ ಮಾಡಬೇಕು ಅಂದರೆ. ಇಲ್ಲ ಅಂದರೆ ಏರ್ ಫ್ರೈಯರ್ನಲ್ಲೇ ಈ ಥರ ಮಾಡಿಕೊಂಡು ಬಾಲ್ಸ್ ಥರ ತಿನ್ಕೋಬೋದು. ಇದನ್ನು ನಾನು ಏರ್ ಫ್ರೈಯಿಂಗ್ ಟ್ರೇನಲ್ಲೇ 190 ಡಿಗ್ರೀಸ್ ಟೆಂಪ್ರೇಚರ್ಗೆ 5 ಮಿನಿಟ್ಸ್ ಇಡ್ತಾ ಇದ್ದೀನಿ. ನಾನು 5 ನಿಮಿಷ ಇಟ್ಟಿರೋದು. ನನ್ನ ಪ್ರಕಾರ ಇದು ಕರೆಕ್ಟೇ ಆಗಿದೆ. ಬೇಕು ಅಂದರೆ ಆಲೂ ಟಿಕ್ಕಿ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಇಡ್ಬೋದು. ಇದನ್ನು ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಸರ್ವಿಂಗ್ ಪ್ಲೇಟ್ಗೆ. ಈಗ ಆಲೂ ಟಿಕ್ಕಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ. ಅದಕ್ಕೆ ಅದ್ರ ಜೊತೆನಲ್ಲೇ ಈ ಸಣ್ಣ ಸಣ್ಣ ಪಾಪಡ್ ಬರ್ತಾಗ ನೋಡಿ, ಅದನ್ನು ನಾನು ಇದರಲ್ಲಿ ಇಡ್ತಾ ಇದ್ದೀನಿ. ಇದು ತುಂಬ ಹೊತ್ತೇನು ಬೇಕಾಗಲ್ಲ, ಅದ್ರಗೋಸ್ಕರ ಇವಾಗ ಮುಗ್ಸೋಕ್ಕೆ ಇದನ್ನ ಜೊತೆನಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಪೂರಿನೂ ಕೂಡ ಇಟ್ಕೋಬೋದು. ಪಾನಿಪುರಿ ಪೂರಿ ಸಿಗ್ತಲ್ಲ, ಅದನ್ನು ಕೂಡ ಇದನ್ನಲ್ಲಿ ಇಟ್ಕೋಬೋದು. ನಾನು ಕಡಲೆ ಪೂರಿನೂ ಕೂಡ ಈ ಥರ ಮೈಕ್ರೋವೇವ್ನಲ್ಲೇ ಒಂದು ಸುಮಾರು 30 ಸೆಕೆಂಡ್ಸ್ನಾದರೂ ಇಡ್ತೀನಿ. ಈ ಥರ ಇಟ್ಟಾಗೆ ಅದು ಒಂಥರ ಕುರುಮ್ ಆಗುತ್ತೆ, ಗರಿ ಗರಿ ಬರುತ್ತೆ. ಈ ಮಾಮ್ರಾಗೆ ಇದಕ್ಕೆ ಒಂಚೂರು ಉಪ್ಪು, ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಗೂ ಹುರಿದಿಟ್ಟಿರುವಂಥ ಶೇಂಗಾ ಇತ್ತಲ್ವ ಅದನ್ನು ಹಾಕ್ತಾ ಇದ್ದೀವಿ, ಶೇಂಗಾ ಬೀಜ. ನಾವು ಆಲೂಗಡ್ಡೆ ಬದಲಿ ಇದು ರೋಸ್ಟ್ ಮಾಡಿರುವಂಥ ಬಾಳೆಕಾಯಿ ಇತ್ತಲ್ವ, ನಾವು ಇದನ್ನು ಬಳಸ್ತಾ ಇದ್ದೀವಿ. ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣಗೆ ಹೆಚ್ಚಿರುವಂಥ ಟೊಮೆಟೊ ಹಣ್ಣು ಹಾಗೂ ಖಟ್ಟಾ ಪಾನಿ ಹಾಗೂ ತೀಖಾ ಚಟ್ನಿ, ಮಿಂಟ್ ಆ್ಯಂಡ್ ಕೊರಿಯಾಂಡರ್ ಚಟ್ನಿನೂ ಕೂಡ ಮಾಡಿಟ್ಟಿದ್ದೀನಿ ಮನೆಯಲ್ಲಿ. ಅದನ್ನು ಕೂಡ ಇದನ್ನಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನೀವು ಈ ಥರನೂ ಕೂಡ ಬೇಲ್ನ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಆಲೂಗಡ್ಡೆ ಬೇಕೇ ಬೇಕು ಅಂತೇನಿಲ್ಲ. ಬಾಳೆಕಾಯಿನ ಬೇರೆ ಬೇರೆ ರೀತಿಯಲ್ಲೂ ಕೂಡ ನಾವು ಚಾಟ್ ಐಟಮ್, ಎಸ್ಪೆಷಲಿ ಚಾಟ್ ಐಟಮ್ನ ಬಳಸ್ಕೊಂಡಾಗೆ ಅದು ತುಂಬಾ ಹೆಲ್ತಿನೂ ಆಗಿಬಿಡುತ್ತೆ. ಹಾಗೂ ನಾವು ಆಲೂಗಡ್ಡೆನೂ ಕೂಡ ಈ ರೀತಿ ಅವಾಯ್ಡ್ ಮಾಡ್ಬೋದು. ಸರ್ವ್ ಮಾಡಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಹೆಲ್ತಿ ಆಗಿರೋ ಕಾರಣಕ್ಕೂ ಕೂಡ ನೀವು ತಿನ್ನುವ ಹೊತ್ತಿನಲ್ಲೇ ಯಾವ ಯೋಚನೆಯೂ ಇಲ್ಲ. ಇದು ನೋಡೋಕ್ಕೂ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ, ಹಾಗೂ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿದೆ. ಇನ್ಸ್ಟೆಂಟ್ ಬೇಲ್ ಯಾರಾದರೂ ಮನೆಯಲ್ಲೇ ಆರಾಮಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು. ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ ನಾನು. ನಾವು ಮಾಡಿದ್ವಲ್ಲ ಸೌತ್ ಇಂಡಿಯನ್ ವರ್ಷನ್ ಆಫ್ ಬಾಳೆಕಾಯಿ ಚಾಟ್ ಅಂತ, ಅದನ್ನು ಕೂಡ ನಾನು ಇವಾಗ ಸರ್ವಿಂಗ್ ಡಿಶ್ನಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೇನು ನಾವು ಯಾವ ಥರದ್ದು ಚಟ್ನಿ ಹಾಕ್ತಾ ಇಲ್ಲ. ಅದು ಚಟ್ನಿ ಎಲ್ಲ ಹಾಕಿಬಿಟ್ರೆ ಅದು ನಾರ್ತ್ ಇಂಡಿಯನ್ ಸ್ಟೈಲ್ ಆಗಿ ಹೋಗ್ಬಿಡುತ್ತೆ. ನಾವು ಸೌತ್ ಇಂಡಿಯನ್ ಸ್ಟೈಲ್ನಲ್ಲೇ ಇದು ಬಾಳೆಕಾಯಿ ಚಾಟ್ನ ಎಂಜಾಯ್ ಮಾಡೋಣ. ಲಾಸ್ಟ್ ಒಂದೇ ಒಂದು ಪೋರ್ಷನ್ ಮಿಕ್ಕಿತ್ತಲ್ವ, ಇದನ್ನು ಕೂಡ ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಈ ಪ್ಲೇಟ್ನಲ್ಲೇ ನಾವು ಸರ್ವ್ ಮಾಡೋಣ. ಇದೇ ಪ್ಲೇಟ್ನಲ್ಲೇ ನಾನು ಇದನ್ನು ಚಾಟ್ ಥರನೂ ಮಾಡ್ತೀನಿ. ಇದನ್ನು ಒಂದು ಸ್ವಲ್ಪ ಈ ಥರ ಅಗಲ ಮಾಡ್ಕೊಂಬಿಟ್ಟು ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಉದುರಿಸೋಣ ಎಲ್ಲ ಕಡೆನೂ ಕೂಡ. ಹಾಗೂ ತೀಖಾ ಚಟ್ನಿ, ಇದು ಒಂದು ಸ್ವಲ್ಪ ಎಲ್ಲ ಕಡೆನೂ ಕರೆಕ್ಟಾಗಿ ಹಾಕಿದರೆ ಎಲ್ಲ ಹೋಲ್ ಮೇಲೂ ಕೂಡ ಈ ರಸ ಬರುತ್ತೆ, ಆವಾಗ ತುಂಬ ರುಚಿ ಅನಿಸುತ್ತೆ. ಮಧ್ಯೆ ಅಷ್ಟೇ ಹಾಕ್ಬಿಡಿ, ಸುತ್ತಲೂ ಕೂಡ ಎಲ್ಲ ಕಡೆನೂ ಹಾಕಿ. ಹಾಗೂ ಮೀಠಾ ಪಾನಿನೂ ಕೂಡ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ಇದು ನೋಡೋಕೆ ಎಷ್ಟು ಫಸ್ಟ್ ಕ್ಲಾಸಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಇದು ಬೇಸಿಕ್ಲಿ ಒಂಥರ ಆಲೂ ಚಾಟ್ ಅಂತೀವಲ್ಲ, ಆ ಥರದ್ದು ಇದು ಸ್ಟೀಮ್ ಮಾಡಿರೋದು. ನಾನು ಜಾಸ್ತಿ ಇದನ್ನೇನು ಮತ್ತೆ ಎಲ್ಲ ಸಾಟೆ ಮಾಡಿಲ್ಲ. ಬೇಕು ಅಂದರೆ ನೀವು ಖಂಡಿತ ಇದು ನಿಮ್ಗೆ ಹಸಿ ಅನಿಸುತ್ತೆ ಅಂದರೆ ನೀವು ಇದನ್ನು ಮತ್ತೆ ಒಂದು ರೌಂಡು ಎಣ್ಣೆನೆಲ್ಲ ಮಗ್ಗಿಸ್ಬಿಟ್ಟು ಆಮೇಲೆ ಇದನ್ನು ಈ ಥರನೂ ಮಾಡ್ಕೋಬೋದು. ನಾನು ಒಂದೊಂದು ಥರ ಇರಲಿ, ಒಂದು ಸ್ಟೀಮ್ ಮಾಡಿರೋದು, ಒಂದು ಕುದಿಸಿರೋದು, ಒಂದು ಹೆರ್ಜಿರೋದು ಅಂತ ಆ ಥರದಕ್ಕೆ ಮಾಡ್ತಾಯಿದ್ದೀನಿ. ಹಾಗಲ್ದೇನೂ ಕೂಡ ಇದ್ರ ಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಚಾಟ್ ಮಸಾಲ ಹಾಗೂ ಆಮ್ಚೂರ್ ಪೌಡರ್ನು ಕೂಡ ಇದ್ರ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಕಂಪ್ಲೀಟ್ ಮಾಡೋಕ್ಕೆ ಒಂದು ಸ್ವಲ್ಪ ಸೇವ್ ಉದುರಿಸೋಣ ಇದ್ರ ಮೇಲೆ, ಹಾಗೂ ಕೊತ್ತಂಬರಿ ಸೊಪ್ಪು.
ಆಲೂ ಚಾಟ್ ಅಂತೀವಲ್ಲ ಅದೇ ಥರ ನಾವು ಬಾಳೆಕಾಯಿ ಚಾಟ್ನ ಮಾಡಿದ್ದೀವಿ ಇವಾಗ. ಈ ಬಾಳೆಕಾಯಿ ಚಾಟ್ನ ನಾವು ಇದನ್ನು ಈ ಥರ ಎಲ್ಲ ಕಡೆನೂ ಕ್ರಿಸ್ಪ್ಸ್ ಇಟ್ಬಿಟ್ಟು ಇದನ್ನು ಎಂಜಾಯ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಾಗತ್ತೆ. ನೀವು ಬೇಕು ಅಂದ್ರೆ ಖಂಡಿತ ಬಾಳೆಕಾಯಿನ ಒಂದು ಸ್ವಲ್ಪ ಮಗ್ಗಿಸ್ಬಿಟ್ಟು ಎಣ್ಣೆನಲ್ಲೂ ಅದು ಥರ ಅವಾಗ ಅದು ಒಂದು ಸ್ವಲ್ಪ ಗರಿ ಗರಿ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ನೋಡಿ ಈ ಥರ ಇದನ್ನು ಎಂಜಾಯ್ ಮಾಡಿ ತಿನ್ಬೋದು ನೀವು. ಕೊನೆಯದಾಗಿ ಬಂದಿರೋದು ಬಾಳೆಕಾಯಿ ಟಿಕ್ಕಿ. ಇಲ್ಲಪ್ಪ ಅಂದರೆ ಈ ಥರ ಟಿಕ್ಕಿ ಹಾಗೂ ಚಟ್ನಿ ಜೊತೆನಲ್ಲೂ ಇದನ್ನು ಎಂಜಾಯ್ ಮಾಡಿ ತಿನ್ಕೋಬೋದು. ನಾನು ಇದನ್ನು ಟಿಕ್ಕಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರಗೋಸ್ಕರ ಈ ಒಂದೇ ಒಂದು ಟಿಕ್ಕಿನ ನಾನು ಈ ಥರ ಸ್ವಲ್ಪ ಹೀಗೆ ಮುರಿದ್ಬಿಟ್ಟು ಈ ಥರ ಹಾಕ್ಕೊಂಡು ಆವಾಗ ಅದು ಒಂಥರ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಇಷ್ಟೇ ಪೋರ್ಷನ್ ಇರೋದಕ್ಕೆ ಇಷ್ಟೇ ಈರುಳ್ಳಿ ಮಿಕ್ಕಿದೆ ನನ್ನ ಹತ್ರ. ಇದನ್ನು ಸಹ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಉದುರಿಸ್ತಾ ಇದ್ದೀನಿ ನಾನು, ಹಾಗೂ ತೀಖಾ ಚಟ್ನಿ. ಇದನ್ನು ಮುಗಿಸೋಕ್ಕೆ ಇವಾಗ ನೀಟ ಪಾನಿನೂ ಕೂಡ ಇದ್ರ ಮೇಲೆ ಹಾಕೋಣಂತೆ. ಸ್ವಲ್ಪ ಸೇವ್ ಕೂಡ ಉದುರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ತುಂಬ ಚಿಕ್ಕ ಪೋರ್ಷನ್ ಅಲ್ವಾ, ಅದ್ರಗೋಸ್ಕರ. ಸೊ ಈ ಥರ ಬಾಳೆಕಾಯಿ ಟಿಕ್ಕಿ ಚಾಟ್, ಎರಡೆರಡು ಬಾಳೆಕಾಯಿಲಿಂತ ಮಾಡಿರುವಂಥ ಇಷ್ಟೊಂದು ವೆರೈಟಿ, ಇಷ್ಟೊಂದು ನಮ್ಮನೆ ಚಾಟ್ಸ್ ಮನೆಯಲ್ಲೇ ಕ್ಲೀನಾಗಿ ನೀಟಾಗಿ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಚಾಟ್ಸ್, ಅದಲ್ಲದೇನೂ ಕೂಡ ಹೆಲ್ತಿಯಾಗಿ ಮಾಡಿರುವಂಥ ಚಾಟ್ಸ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಎಲ್ಲ ವೆರೈಟಿನೂ ಮಾಡಿ ಅಥವಾ ಒಂದೇ ವೆರೈಟಿನೂ ಮಾಡಿ, ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ. ಬಟ್ ಖಂಡಿತ ಈ ಚಾಟ್ಸು ಈ ವರ್ಜನ್ನ ನಿಮ್ಮ ಮನೆಯಲ್ಲೂ ಕೂಡ ತುಂಬ ರುಚಿಕರವಾಗಿರುವಂಥ ಚಾಟ್ಸ್ನು ಖಂಡಿತ ನೀವು ಎಂಜಾಯ್ ಮಾಡಲೇಬೇಕು. ಮಾಡಿ ನನಗೂ ಕೂಡ ತಿಳಿಸಿ ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರಿ, ನಿಮ್ಗೆ ಯಾವ ಡಿಶ್ ತುಂಬ ಇಷ್ಟ ಆಯಿತು ಅಂತ. ತುಂಬ ಥ್ಯಾಂಕ್ಸ್. ಎಲ್ಲ ರೀತಿಲಿಂದ ನಿಮ್ಮ ಕಮೆಂಟ್ಸ್ನ ಓದ್ತಾ ಇದ್ದೀನಿ ನಾನು. ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಕನ್ನಡ ವ್ಲಾಗ್ಸ್ ಮಾಡೋಕ್ಕೂ ಖುಷಿ ಆಗ್ತಾ ಇದೆ, ಕನ್ನಡನಲ್ಲಿ ಮಾತಾಡೋಕ್ಕೂ ಖುಷಿ ಆಗ್ತಾಯಿದೆ, ಹಾಗೂ ನಿಮ್ಮ ಜೊತೆಯಲ್ಲಿ ಒಳ್ಳೆ ಅಡುಗೆಗಳನ್ನು ಕೂಡ ಶೇರ್ ಮಾಡೋಕ್ಕೂ ತುಂಬ ಖುಷಿ ಆಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಈ ಪ್ರೋತ್ಸಾಹ ಕೊಡೋಕ್ಕೆ, ಹಾಗೂ ಕೂಡ ನನ್ನ ಅಡುಗೆನ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯವ್ರಿಗೂ ಕೂಡ ತಿನ್ನಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೂ ತುಂಬ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ.